ದೇವರನ್ನ ನೀವು ನೋಡುವಂತಹ ರೀತಿ? ನನ್ನ ಜೊತೆ ಇದ್ದಾನೆ. ಇವಾಗ ನಾನು ಇಲ್ಲಿ ಇದ್ದೀನಿ, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನಿಮ್ಮ ಜೊತೆ ನಾನು ಇದನ್ನೇ ಮಾತಾಡಬೇಕು ಅನ್ನೋ ವಿವೇಕ ಕೊಟ್ಟಿರೋದು ಭಗವಂತನೇ. ಆಧ್ಯಾತ್ಮಿಕ ಬದುಕಿನ ಬಗ್ಗೆ ಹೇಳ್ಬೋದಾ? ಐ ಆಮ್ ಎ ವೆರಿ ಸ್ಪಿರಿಚುವಲ್ ಪರ್ಸನ್. ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬರೀ ಅದೇ ರೀಲ್ಸ್ ಬರುತ್ತೆ. ಕನ್ನಡದಲ್ಲಿ ಆ್ಯಕ್ಟ್ ಮಾಡುವಂಥ ಸಾಕಷ್ಟು ಕಲಾವಿದರು ಇವತ್ತು ತೆಲುಗು, ತಮಿಳು ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಅಲ್ಲೇ ಕೆಲವೊಂದಷ್ಟು ಜನ ಸೆಟಲ್ ಕೂಡ ಆಗಿದ್ದಾರೆ. ಸಾಕಷ್ಟು ಜನ ಹೇಳೋದಿದೆ, ತೆಲುಗು ತಮಿಳಲ್ಲಿ ಸಂಭಾವನೆ ತುಂಬ ಚೆನ್ನಾಗಿರುತ್ತೆ, ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಅಂದರೆ ಅಲ್ಲಿ ಡಬ್ಬಿಂಗ್ ಇರುತ್ತೆ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಕಿರಿಕಿರಿ ಮಾಡಲ್ಲ ಕನ್ನಡದ ಕಲಾವಿದರು. ಹೀಗೆಲ್ಲ ಒಂದಷ್ಟು ಕಾರಣಗಳನ್ನು ಹೇಳೋದಿದೆ. ಕೆಲವರು ವೀಕ್ಷಕರು ಏನೋ ಇವರು ಕನ್ನಡ ಬಿಟ್ಟು ತೆಲುಗು ತಮಿಳಿಗೆ ಹೋಗ್ಬಿಟ್ರು, ಇವರಿಗೆ ಕನ್ನಡದ ಮೇಲೆ ಅಭಿಮಾನನೇ ಇಲ್ಲ, ಇವರು ಕನ್ನಡ ಪ್ರಾಜೆಕ್ಟ್ ಮಾಡಲ್ಲ ಅಂತ ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಇರೋದಕ್ಕೆ ಕಮೆಂಟ್ಸ್ಗಳನ್ನ ಆರಾಮಾಗಿ ಹಾಕ್ಬಿಡ್ತಾರೆ. ಬಟ್ ವಾಸ್ತವ ಹಾಗಿರಲ್ಲ. ಈಗ ನೀವು ತೆಲುಗು ತಮಿಳ್ ಹೇಳಿದ್ರಲ್ಲ, ಅವ್ರದ್ದು ಮಾರ್ಕೆಟ್ ದೊಡ್ಡದಿದೆ ಮೇಡಮ್, ನಮ್ಮದು ಮಾರ್ಕೆಟ್ ಸ್ವಲ್ಪ ಚಿಕ್ಕದು, ಆಯಿತಾ? ಸೊ ಅಲ್ಲಿನವ್ರಿಗೆ ಯಾಕೆ ಕನ್ನಡ ಆರ್ಟಿಸ್ಟ್ಗಳು ಇಷ್ಟ ಆಗ್ತಾರೆ ಅಂದರೆ, ಬಿಕಾಸ್ ಕನ್ನಡಿಗರು ಹಾರ್ಡ್ ವರ್ಕರ್ಸ್. ನೀವು ರೌಂಡ್ ದ ಕ್ಲಾಕ್ ಕೆಲಸ ಮಾಡಿಸಿ ಮೇಲೆ ಎಕ್ಸ್ಟ್ರಾ 1 hour ಅಂದರೆ ಪಾಪ ಮಾಡ್ತೀವಿ ನಾವು, ಆಯಿತಾ? ಸೊ ಹಾಗಾಗಿ ಅಲ್ಲಿ ಮಾರ್ಕೆಟ್ ಜಾಸ್ತಿ ಇರೋದ್ರಿಂದ ಇದು ಏನದು ಸ್ವಲ್ಪ ನಮ್ದು ಏನೇನು ಸಂಭಾವನೆ ಇದೆ ಅದು ವೇರಿ ಆಗತ್ತೆ. ಬಟ್ ಇಲ್ಲೂ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಾನು ವರ್ಕ್ ಮಾಡಿರೋ ಪ್ರೊಡಕ್ಷನ್ ಹೌಸ್ ಎಲ್ಲನೂ ಏನು ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸ್ಗಳು ತುಂಬ ಚೆನ್ನಾಗಿ ಆರ್ಟಿಸ್ಟ್ನ ನೋಡ್ಕೋತಾರೆ, ತುಂಬ ಚೆನ್ನಾಗಿ ನಡ್ಸ್ಕೋತಾರೆ. ಆ ಥರ ನಂಗೆ ಯಾವುದೂ ಕಿರಿಕಿರಿ ಆಯಿತು ಇವರಿಂದ ಅದಾಯಿತು ಆ ಥರ ಇಷ್ಟು ಒಂದು 16 years ಆಯ್ತು ನಾನು ವರ್ಕ್ ಮಾಡೋಕ್ಕೆ ಶುರು ಮಾಡಿ, ಯಾವ ಪ್ರೊಡಕ್ಷನ್ ಹೌಸಿಂದನೂ ನಂಗೆ ಆ ಥರ ಪ್ರಾಬ್ಲಮ್ ಆ ಥರ ಎಲ್ಲ ಏನಾಗಿಲ್ಲ. ಇಲ್ಲೂ ಚೆನ್ನಾಗಿ ಪ್ರೀತಿಯಿಂದನೇ ನೋಡ್ಕೋತಾರೆ, ಆ ಥರದ್ದೇನಿಲ್ಲ. ಅದೇ ಮಾರ್ಕೆಟ್ ದೊಡ್ಡದಿರೋದ್ರಿಂದ ಅಲ್ಲಿ ನಮಗೆ ಪೇ ಸ್ಕೇಲ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೆ. ಹಾಗಂತ ಈ ಕನ್ನಡದಲ್ಲೇನು ತೀರಾ ಕಮ್ಮಿ ಆ ಥರ ಏನಿಲ್ಲ, ಇಲ್ಲೂ ನಡೀತಾ ಇದೆ, ಒಳ್ಳೊಳ್ಳೆ ಪೇಮೆಂಟೇ ಇದೆ ಈಗಲೂ. ಓಕೆ, ಟಾಕ್ಸಿಕ್ ಸಿನಿಮಾ ಬಂತು. ಆ ಟಾಕ್ಸಿಕ್ ಟ್ರೇಲರು ಟೀಸರ್ ನೋಡಿದವರಿಗೆ, ಕೆಲವರಿಗೆ ಹೊಸಬರಿಗೆ ಮಹಿಳಾ ನಿರ್ದೇಶಕಿ ಇದನ್ನು ನಿರ್ದೇಶನ ಮಾಡಿದಾರಾ ಅಂತ ಹೇಳಿ ಅಂದರೆ ಆಶ್ಚರ್ಯ ಆಗುತ್ತೆ. ಅಂದರೆ ಅಷ್ಟು ಚೆನ್ನಾಗಿ ದೊಡ್ಡ ಸ್ಕೇಲ್ನಲ್ಲಿ ಆ ಒಂದು ಸಿನಿಮಾ ಮೂಡಿ ಬಂದಿದೆ. ಗೀತು ಮೋಹನ್ ದಾಸ್ ಅವ್ರು ಮೊನ್ನೆ ಮಾತು ಹೇಳ್ತಾ ಇದ್ರು, ಎಲ್ಲರೂ ನನ್ನನ್ನು ಅನುಮಾನ ಪಟ್ಟರು, ಬಟ್ ಯಶ್ ನನ್ನನ್ನು ನಂಬಿದ್ರು ಅಂತ. ಇವಾಗ ನೀವು ಕೂಡ ನಿರ್ದೇಶಕಿ, ಗೀತು ಮೋಹನ್ ದಾಸ್ ಅವರಿಗೆ ಈಗ ಸಿಗ್ತಿರುವಂಥ ಒಂದು ಇಂಪಾರ್ಟೆನ್ಸು ಅಥವಾ ಅವರಿಗೂ ಸಿಗ್ತಿರುವಂಥ ಸ್ಪೇಸ್ ನೋಡಿದಾಗ ಇನ್ನೊಂದಿಷ್ಟು ಮಹಿಳಾ ನಿರ್ದೇಶಕಿಯರಿಗೆ ಹೆಲ್ಪ್ ಆಗುತ್ತೆ ಅಥವಾ ಇನ್ಸ್ಪೈರ್ ಆಗುತ್ತೆ ಅಂತ ಅನ್ಸುತ್ತಾ? ಖಂಡಿತ ಆಗತ್ತೆ. ಶಿ ಸಚ್ ಅನ್ ಇನ್ಸ್ಪಿರೇಷನ್. ಅವ್ರದ್ದು ಟ್ರೇಲರ್ ಒಂದೊಂದು ಶಾರ್ಟು ನೋಡಿದಾಗ ಲಾರ್ಜರ್ ದನ್ ಲೈಫ್ ಯೋಚನೆ ಮಾಡಿದಾರಲ್ಲ, ಡೆಫಿನೆಟ್ಲಿ ಅದು ಇನ್ಸ್ಪೈರ್ ಆಗೇ ಆಗುತ್ತೆ. ನನಗೆ ಅನ್ಸುತ್ತೆ, ಅಯ್ಯೋ ನಾನು ಅರ್ಧದಲ್ಲಿ ಬಿಟ್ಟಿರೋ ಕೆಲಸ ಎಲ್ಲ ಇವಾಗ ಶುರು ಮಾಡಬೇಕು, ನನ್ನ ಟೈಮ್ ಕೊಡ್ತಾ ಇಲ್ಲ ಅದಕ್ಕೆ ಅಂತ ಅನಿಸಿದೆ, ನನಗೂ ಅನಿಸಿದೆ. ಶೀಸ್ ಇನ್ಸ್ಪೈರ್ಡ್. ಆರಂಭದಲ್ಲೇ ಕರ್ಮ, ಧರ್ಮ, ಋಣದ ಬಗ್ಗೆ ಎಲ್ಲ ಮಾತಾಡಿದ್ರೆ ಈ ವಿಚಾರಗಳ ಬಗ್ಗೆ ಹೇಳಿ. ಅಂದರೆ ದೇವರನ್ನು ನೀವು ನೋಡುವಂತಹ ರೀತಿ. ಇಟ್ಸ್ ಅ ಸುಪ್ರೀಂ ಪವರ್. ನನ್ನ ಜೊತೆ ಇದ್ದಾನೆ. ಇವಾಗ ನಾನು ಇಲ್ಲಿ ಇದ್ದೀನಿ, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನಿಮ್ಮ ಜೊತೆ ನಾನು ಇದನ್ನೇ ಮಾತಾಡಬೇಕು ಅನ್ನೋ ವಿವೇಕ ಕೊಟ್ಟಿರೋದು ಭಗವಂತನೇ. ಸೊ ನಾವು ಅಂದರೆ ಒಂದು ಭಗವಂತನ ಆಜ್ಞೆಯಿಂದ ಒಂದು ತೃಣಾನು ಅಲಾಡಲ್ಲ ಅಂತ ಹೇಳ್ತಾರಲ್ಲ, ನಾನು ಅದನ್ನು ತುಂಬ ನಂಬ್ತೀನಿ ನಾನು ಅದನ್ನು. ಸೊ ಒಳ್ಳೆತನದಲ್ಲಿ ಭಗವಂತ ಕಾಣ್ತೀನಿ. ಬರೀ ದೇವ್ರ ಫೋಟೋ, ದೇವಸ್ಥಾನ ಆ ಥರದ್ದಲ್ಲ, ಒಳ್ಳೆತನದಲ್ಲೂ ನಾನು ಭಗವಂತನ ಕಾಣ್ತೀನಿ. ಸೊ ಆದಷ್ಟು ನಾನು ಒಳ್ಳೇದು ಮಾಡ್ತಾ ಇರ್ತೀನಿ. ಆಮೇಲೆ ಕೆಟ್ಟದ್ದು ಯೋಚನೆ ಮಾಡಲ್ಲ. ಯಾಕಂದರೆ ನನ್ನೊಳಗಡೆ ಒಂದು ಫಿಯರ್ ಇದೆ. ಅದು ನಾನು ಯಾರಿಗಾದರೂ ಕೆಟ್ಟದ್ದು ಬಯಸಿದ್ರೆ ಅಥವಾ ನಂಗೆ ಏನಾದ್ರು ಹೊಟ್ಟೆ ಕಿಚ್ಚು ನಾನು ಯಾರ ಬಗ್ಗೆ ಯಾರು ಪಟ್ಟರೆ ಭಗವಂತ ನನಗೆ ಹಿಂಗೆ ಮಾಡಿಬಿಡ್ತಾನೆ ಅನ್ನೋ ಒಂದು ಥಾಟ್ ಪ್ರೊಸೆಸ್ಸಿಂದನೇ ನಮ್ಮಮ್ಮ ಬೆಳೆಸಿದ್ದಾರೆ. ನಮ್ಮನ್ನು ಹಾಗೆ ಬೆಳೆಸಿದ್ದಾರೆ. ನಾನು ಇನ್ಫ್ಯಾಕ್ಟ್ ನನ್ನ ತಮ್ಮನಿಗೂ ಹೇಳ್ತಾ ಇರ್ತೀನಿ, ನಮ್ಮಮ್ಮ ನಮ್ಗೆ ಹೆಂಗೆ ಬೆಳೆಸ್ಬಿಟ್ಟಿದ್ದಾರೆ ಅಂದರೆ ಯಾರಿಗಾರು ಏನಾದ್ರು ಭಯಕ್ಕೂ ನಮಗೆ ಮನಸ್ಸು ಬರೋದಿಲ್ಲ, ಯಾಕೆ ಈ ಥರ ಬೆಳೆಸಿದ್ರು ಅಂತ. ಸೊ ನಮ್ಮಮ್ಮ ತುಂಬ ಸಾಫ್ಟ್, ವೆರಿ ಸಾಫ್ಟ್, ತುಂಬ ಒಳ್ಳೆಯವರು. ಆಮೇಲೆ ಮನೆಗೆ ಯಾರಾದರೂ ಮಾತಾಡಿದ್ರೆ, ಅಯ್ಯೋ ಮನೆಗೆ ಬಂದವ್ರಿಗೆ ಊಟ ಹಾಕದೆ ಕಳಿಸ್ತಾ ಇರಲಿಲ್ಲಪ್ಪ, ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ವಿ ಅಂತ ನೆನೆಸ್ಕೋತಾರೆ. ಸೊ ನಮ್ಮಮ್ಮ ವಾಸ್ ನಾಟ್ ಅನ್ ಆ್ಯಕ್ಟರ್, ಶಿ ವಾಸ್ ಜಸ್ಟ್ ಅ ಟೀಚರ್, ಶಿ ವಾಸ್ ಅ ಹೋಮ್ ಮೇಕರ್. ಆ ಒಬ್ಬ ನಮ್ಮಮ್ಮ ಅಂತ ಒಬ್ಬ ವ್ಯಕ್ತಿನ ಜನರು ಈ ಥರ ಒಂದು ಗುರ್ತಿಟ್ಕೊಂಡು ಮಾತಾಡ್ತಾರೆ ಅಂದರೆ ಅದು ಸಾಧನೆನೇ ಖಂಡಿತ. ಸೊ ಆ ಒಂದು ಎಥಿಕ್ಸಲ್ಲೇ ನಮ್ಮನ್ನು ಬೆಳೆಸಿರೋದವರು. ಸೊ ನಾನು ಒಳ್ಳೆತನದಲ್ಲೂ ಭಗವಂತನ ಕಾಳ್ತೀನಿ. ಹಿ ಈಸ್ ದೇರ್. ನಮಗೆ ಒಂದು ಶಕ್ತಿ ಅದು. ಆಧ್ಯಾತ್ಮಿಕ ಬದುಕಿನ ಬಗ್ಗೆ ಹೇಳ್ಬೋದಾ? ಐ ಆಮ್ ಎ ವೆರಿ ಸ್ಪಿರಿಚುವಲ್ ಪರ್ಸನ್. ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಬರೀ ಅದೇ ರೀಲ್ಸ್ ಬರುತ್ತೆ. ನಂಬ್ತೀನಿ ನಾನು.
ಹಾಗಂತ ಮೂಢನಂಬಿಕೆ ಇಲ್ಲ, ತುಂಬ ನಂಬ್ತೀನಿ. ಯಾವ ಥರ ಅಂದರೆ ಈಗ ರೀಸೆಂಟಾಗಿ ನಾನು ಎಲ್ಲೋ ಓದಿದೆ, ಈಗ ದೇವಸ್ಥಾನಕ್ಕೆ ಹೋದ ತಕ್ಷಣ ಕಣ್ಣಲ್ಲಿ ನೀರು ಬರುತ್ತೆ ನಿಮಗೆ, ಯು ಹ್ಯಾವ್ ರೀಚ್ ದಟ್ ಲೆವೆಲ್ ಆಫ್ ಸ್ಪಿರಿಚುಯಾಲಿಟಿ ಅಂತ. ಬಟ್ ನಾನು ಮುಂಚೆ ಎಲ್ಲ ಏನು ಅಂದ್ಕೊಂಡಿದ್ದೆ ಅಂದರೆ ಆ ದೇವಸ್ಥಾನದಲ್ಲಿ ಒಂದು ವೈಬ್ರೇಷನ್ ಇದೆ ಅಂತ. ಸೊ ನಾನು ಯಾವುದೇ ಶಕ್ತಿಪೀಠಕ್ಕೆ ಹೋಗಲಿ ಅಥವಾ ತಿರುಪತಿಗೆ ಹೋಗಲಿ ಅಥವಾ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನನಗೆ ಕಣ್ಣಲ್ಲಿ ನೀರು ಬರುತ್ತೆ. ಸೊ ನನಗೆ ಅದೇನು ಸೈನು ಅಂದರೆ ಓಕೆ, ದೇವ್ರು ನನ್ನ ನೋಡ್ತಾ ಇದ್ದಾನೆ, ನನ್ನ ಜೊತೆ ನಿಂತಿದ್ದಾನೆ ಅನ್ನೋ ಇದು. ಯಾವ ದೇವರನ್ನ ತುಂಬ ಆರಾಧನೆ ಮಾಡ್ತೀರಾ? ಏನು ಎಕ್ಸ್ಪೀರಿಯನ್ಸ್ ಆಗಿದೆ? ಎಲ್ಲ ದೇವರನ್ನು ಆರಾಧನೆ ಮಾಡ್ತೀನಿ. ಆತ ನನಗೆ ಸಾಯಿಬಾಬಾ ಅಂದರೆ ಇಷ್ಟ, ವೆಂಕಟೇಶ್ವರ ಇಷ್ಟ, ಈಶ್ವರ ಇಷ್ಟ, ಕೃಷ್ಣ ಇಷ್ಟ, ಪಾರ್ವತಿ, ಗೌರಿ ನನಗೆ ಫೇವ್ರೆಟ್ ದೇವರು. ಓಕೆ. ಅದು ಮಹಾತಾಯಿನೇ ನನಗೆ ಗೌರಿ ಕಲ್ಯಾಣ ಕೊಟ್ಟಿರೋದು, ಗೌರಿಪುರದ ಗಯ್ಯಾಳಿಗಳು ಆ ಮಹಾತಾಯಿನೇ ಕೊಟ್ಟಿರೋ, ಅದು ನಂಗೆ ತುಂಬ ಇಷ್ಟ. ಆ್ಯಂಡ್ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ನಾನು ಮನೆಯಲ್ಲಿ ಏನಾದ್ರು ವಸ್ತು ಎಲ್ಲ ಕಳೆದು ಹೋಗಿದ್ರೆ ನಾನು ಕೊರ್ಗಜ್ಜಂಗೆ ಬೇಡ್ಕೋತೀನಿ. ಕೊರ್ಗಜ್ಜಂಗೆ ಬೇಡ್ಕೊಂಡ ತಕ್ಷಣ ಅದು ಸಿಗತ್ತೆ. ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ನನ್ನ ಫ್ರೆಂಡ್ಸ್ಗೂ ನಾನು ಹೇಳ್ತೀನಿ, ಅವ್ರಿಗೂ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಮತ್ತು ನಮ್ಮದು ಮಂಗಳೂರು ಕಡೆ ಎಲ್ಲ ನಮ್ಮ ದೈವ ಪಂಜುರ್ಲಿ, ಏನೇ ಕೆಲಸ ಮಾಡಬೇಕಾದ್ರೂ ನಾನು ಆ ಪಂಜುರ್ಲಿನ ಬೇಡ್ಕೊಂಡೇ ಕೆಲಸ ಮಾಡ್ತೀನಿ. ಅದು ಆಗತ್ತೆ ಕೆಲಸ. ಆಗದೆ ಇದ್ದಿದ್ದನ್ನು ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಓಕೆ, ಬೇರೆ ಏನೋ ಇಟ್ಟಿದ್ದಾನೆ ಭಗವಂತ ಅಂತ ದೂರಲ್ಲ ನಾನು ದೇವ್ರನ್ನ, ಒಳ್ಳೇದಕ್ಕೋಸ್ಕರನೇ ಏನೋ ಮಾಡಿಕೊಟ್ಟಿಲ್ಲ, ಇನ್ನೂ ಏನೋ ಚೆನ್ನಾಗಿರೋದು ಕೊಡ್ತಾನೇನೋ ಅಂತ ಅನಿಸತ್ತೆ ನನಗೆ. ನಾನು ಗೌರಿ ಕಲ್ಯಾಣ ಕಮಿಟ್ ಆಗೋಕ್ಕಿಂತ ಮುಂಚೆ ಇನ್ನೊಂದು ಪ್ರಾಜೆಕ್ಟ್ ಬಂದಿತ್ತು ನನಗೆ. ಅದು ಕಾಸ್ಟ್ಯೂಮ್ ಎಲ್ಲ ಹೇಳಿಬಿಟ್ಟಿದ್ರು, ನಾಳೆಯಿಂದ ಶೂಟಿಂಗ್ ಹೇಳಿದರು, ಪೇಮೆಂಟು ಎಲ್ಲ ಓಕೆ ಆಗಿಬಿಟ್ಟಿತ್ತು. ಆಮೇಲೆ ನೋಡಿದ್ರೆ ಅವ್ರು ಫೋನೇ ಮಾಡಲಿಲ್ಲ ನನಗೆ. ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿಬಿಟ್ಟೆ. ಆಮೇಲೆ ಅದೇನಾಗುತ್ತೆ, ಅವ್ರು ಫೋನ್ ಮಾಡಲಿಲ್ವಲ್ಲ, ನಾವು ಫೋನ್ ಮಾಡೋದು ಒಂಥರ ಮುಜುಗರ. ವಿ ಫೈಂಡ್ ರೀಸನ್ಸ್ ಟು ಕಾಲ್ ದೆಮ್. ಅದು ಐ ಥಿಂಕ್ ಎಲ್ಲ ಆರ್ಟಿಸ್ಟ್ಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅದು. ಆಮೇಲೆ ಏನೋ ಒಂದು ಇದು ಮಾಡಿದಾಗ, ಇಲ್ಲ ಮೇಡಮ್ ಚಾನಲ್ ಅವ್ರು ಬೇಡ ಅಂದ್ಬಿಟ್ರು ಅಂತ ಅಂದರು. ತುಂಬ ಅಪ್ಸೆಟ್ ಆಗಿದೆ ನಾನು. ಅಯ್ಯೋ ಚೆನ್ನಾಗಿತ್ತಲ್ಲ ಇದು, ಬಂದಿದ್ರೆ ಚೆನ್ನಾಗಿರೋದು ಅಂತ. ಆಮೇಲೆ ಅದಾದಮೇಲೆ ಇದು ಬಂತು. ಅದು ಹೋದಾಗ ನಾನು ಅಪ್ಸೆಟ್ ಆಗಿದೆ. ಬಟ್ ಐ ಡಿಂಟ್ ನೋ ದಿಸ್ ವಾಸ್ ಸ್ಟೋರ್ಡ್. ಅದನ್ನು ನಾನು ಮಾಡಿದರೆ ನಾನು ಇದನ್ನು ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಆ ಸೀರಿಯಲಲ್ಲಿ ಆ ಪಾತ್ರಕ್ಕೆ ಇಂಪಾರ್ಟೆನ್ಸೇ ಇಲ್ಲ. ಅದೇ ಅಲ್ಲಿ ಕಿತ್ಕೊಂಡಿದ್ದು ಇನ್ನೆಲ್ಲೋ ಕೊಡ್ತಾನೆ ಅಷ್ಟೇ. ಕಲಾವಿದರು ಅಂತ ಅಂದ ಕೂಡಲೇ ಹೊರಗಡೆ ಜನ ಸಿಕ್ಕಿದ ಕೂಡಲೇ ಮಾತಾಡಿಸ್ತಾರೆ, ಸೆಲ್ಫಿ ತಗೋತಾರೆ. ಜೊತೆಗೆ ಕೆಲವೊಮ್ಮೆ ನಾವು ಅವ್ರ ಮನೆ ಪ್ರೋಗ್ರಾಮ್ಗಳಿಗೆಲ್ಲ ಆಹ್ವಾನ ಕೊಡ್ತಾರೆ, ಹೋಗೋಕ್ಕಾಗಲ್ಲ. ನಿಮ್ಮದೇ ಆದಂಥ ಒಂದು ಬದುಕಿದೆ, ನಿಮ್ಮದೇ ಆದಂಥ ಸಮಸ್ಯೆಗಳಿವೆ, ಚಾಲೆಂಜ್ ಇದೆ, ಎಲ್ಲ ಇದೆ. ಬಟ್ ಕೆಲವೊಂದ್ಸಲ ಹೋಗೋಕ್ಕಾಗಲ್ಲ. ಈಗ ಜಸ್ಟ್ ಕಾರ್ಯಕ್ರಮ ಅಂತಲ್ಲ, ಇನ್ಯಾವುದೋ ಒಂದು ವಿಷಯಕ್ಕೂ ಕೂಡ ಹೋಗೋಕ್ಕಾಗಲ್ಲ. ಅದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ. ಅಂದರೆ ಏನಾಗ್ಬಿಡುತ್ತೆ, ಶೂಟಿಂಗ್ ಎಲ್ಲ ಇದ್ದಾಗ ಈಗ ಒಬ್ಬರಿಗೋಸ್ಕರನೇ ಕಾಯ್ಕೊಂಡು ಕೂರೋಕ್ಕಾಗಲ್ಲ, ಬೇರೆಯವ್ರು ಕೂಡ ಶೆಡ್ಯೂಲ್ ಇರುತ್ತೆ. ನಾನು ಫಸ್ಟ್ ಪ್ರಯಾರಿಟಿ ಯಾವಾಗಲೂ ಕೆಲಸಕ್ಕೆ ಕೊಡ್ತೀನಿ, ಆಯಿತಾ. ನಾನು ಕುಗ್ಗಿದಾಗ, ಆಗದೇ ಇಲ್ಲ ಅಂತ ಬಿದ್ದಾಗ ನನಗೆ ಏಳಕ್ಕೆ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದು ನನ್ನ ಕೆಲಸ. ನಾನು ಕೆಲಸನ 2 ಕೈಯಲ್ಲಿ ಹಿಡ್ಕೊಂಡ್ರೆ ಕೆಲಸ ನನ್ನನ್ನು 10 ಕೈಯಲ್ಲಿ ಹಿಡ್ಕೊಳ್ಳುತ್ತೆ ಅಂತ ನಂಬಿರೋಳು ನಾನು. ಇದನ್ನು ನಾನು ನಮ್ಮ ಅಜ್ಜಿಯಿಂದ ನೋಡಿ ಕಲ್ತಿರೋದು. ಈ ಥರದ್ದಾಗಿದೆ. ಯಾರೋ ಕರೆದಿದ್ರು, ಹೋಗೋಕ್ಕಾಗಿರಲಿಲ್ಲ. ಆಗಲೇ ಹೇಳಿದ್ನಲ್ಲ, ನನ್ನ ಗಂಡ ICU-ಯಲ್ಲಿದ್ದರು, ರಾತ್ರಿ ಎಲ್ಲ ಅಲ್ಲಿರ್ತಾ ಇದ್ದೆ. ಅಲ್ಲಿಂದ ಬೆಳಗ್ಗೆ ಬಂದು ಫ್ರೆಶನ್ ಅಪ್ ಆಗಿ ಶೂಟಿಂಗ್ ಹೋಗ್ತಾ ಇದ್ದೆ. ಸೊ ಯಾವುದೋ ಒಂದು ಕಾರ್ಯಕ್ರಮ ಮಿಸ್ ಮಾಡಿದಾಗ ಫೋನ್ ಮಾಡಿ ಬೈದಿದ್ದು ಉಂಟು ನನಗೆ. ಯಾಕೆ ಬಂದಿಲ್ಲ? ಇಲ್ಲ ನನ್ನ ಹಸ್ಬೆಂಡ್ಗೆ ಹುಷಾರಿಲ್ಲ, ನಂಗೆ ತುಂಬ ಒಂದು ಪೇಯ್ನಲ್ಲಿದ್ದೀನಿ ನಾನು ಅಂದಾಗ, ಇಷ್ಟೇ ಅಲ್ಲ ನೀನು ಇನ್ನೂ ಅನುಭವಿಸ್ತೀಯ ಅಂತ ಅಂದಿದ್ದು ಉಂಟು. ಆ ಥರದ್ದೆಲ್ಲ ಆಗಿದೆ. ಬಟ್ ಇವತ್ತು ನೀವು ನನಗಿಲ್ಲಿ ಕರೆದು ನನ್ನ ಹತ್ರ ಮಾತಾಡ್ಸ್ತಿದ್ದೀರಾ ಅಂದರೆ ನೀವು ನನ್ನ ಹೇಗೆ ಗುರುತಿಸಿದ್ರಿ? ನನ್ನ ಕೆಲಸದಿಂದ. ಹೌದು, ನನ್ನ ಕೆಲಸ ನನ್ನ ಐಡೆಂಟಿಟಿ. ಆಧಾರ್ ಕಾರ್ಡ್ಗಿಂತ ನನ್ನ ಕೆಲಸ ನನ್ನ ಐಡೆಂಟಿಟಿ. ಸೊ ನಾನು ಕೆಲಸಕ್ಕೇ ಜಾಸ್ತಿ ಮಹತ್ವ ಕೊಡ್ತೀನಿ. ಕೆಲಸ ಆದಮೇಲೆ ಬಾಕಿದೆಲ್ಲ. ಫ್ಯಾಮಿಲಿ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ನಮ್ಮ ಮನೆಗೆ ಹೋದಾಗ ಒಬ್ಬರು ಬೇಕು ನಮಗೆ ಫ್ಯಾಮಿಲಿಯಲ್ಲಿ. ಬಟ್ ನೀವು ಆ ಫ್ಯಾಮಿಲಿನ ರನ್ ಮಾಡೋಕ್ಕೂ ನೀವು ಕೆಲಸ ಮಾಡಬೇಕಲ್ವಾ. ನಾ ಫ್ಯಾಮಿಲಿ ನೋಡ್ಕೊಂಡು ಮನೇಲೇ ಇರ್ತೀನಿ ಅಂದರೆ ಫ್ಯಾಮಿಲಿ ಹೇಗೆ ರನ್ ಆಗುತ್ತೆ? ಹಾಗೇನ್ ಯು ಹ್ಯಾವ್ ಟು ವರ್ಕ್. ಸೊ ಕೆಲಸಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತೀನಿ ನಾನು. ಅಜ್ಜಿ MN ಲಕ್ಷ್ಮೀದೇವಿ ಅವರು ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅವ್ರದ್ದೊಂದು ಸಣ್ಣ ಪಾತ್ರ ಆದರೂ ಕೂಡ ತುಂಬ ಇಂಪ್ಯಾಕ್ಟ್ ಇರುವಂಥದ್ದು. ಅವರ ಒಂದು ವಾಯ್ಸ್ ಮಾಡ್ಯುಲೇಷನ್ ಇರ್ಬೋದು, ಅವರ ಎಕ್ಸ್ಪ್ರೆಷನ್ನು ಈಗಲೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ. ಏನು ಅನಿಸುತ್ತೆ? ತುಂಬ ಪ್ರೌಡ್ ಇದೆ ನನಗೆ. ಈಗ ಮೊನ್ನೆ ಯಾವುದೋ ಒಂದು ಸಿನಿಮಾ ಬಂತು ಅವ್ರಿಗೆ,
ನಾನು ಬೇಡ ಅಂದೆ. ಇಲ್ಲ ಅವ್ರ ಮನೆಗೆ ಬಂದಿದ್ರು, ಇಲ್ಲ ಮೇಡಮ್ ನಾವು ಬಂದು ಮಾತಾಡ್ಸ್ಕೊಂಡು ಹೋಗ್ತೀವಿ ಅಂತ. ಇಲ್ಲ ಸರ್ ನೋಡಿ ಅವ್ರಿಗೆ ಇವಾಗ ಕಿವಿ ಸ್ವಲ್ಪ ಕಮ್ಮಿ ಕೇಳಿಸತ್ತೆ, ಆಮೇಲೆ ಅವ್ರು ಡೈಲಾಗ್ ಹೇಳಿಲ್ಲ ಅಂದರೆ ನೀವು ಕೋಪ ಮಾಡ್ಕೊಳ್ಳೋದು ಆ ಥರದ್ದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ಆಮೇಲೆ ನೀವು ಕೋಪ ಮಾಡ್ಕೊಳ್ಳೋದು ತಪ್ಪು ಅಂತ ನಾನು ಹೇಳಲ್ಲ, ನಿಮ್ಮ ಕೆಲಸ ನಿಮ್ಗೆ ಅದು ತೆಗಿಬೇಕಾಗಿರುತ್ತೆ ಆವತ್ತಿಂದು. ಇಲ್ಲ ಮೇಡಮ್ ನಾವು ಬರ್ತೀವಿ, ಇಷ್ಟು ಚಿಕ್ಕ ಪಾತ್ರ ನಾವು ಬರ್ತೀವಿ ಅಂದರು. ಸೊ ಇವ್ರಿಗೆ ಹೇಳಿದ್ದೆ ನಾನು ಅವ್ರು ಬರ್ತಾ ಇದ್ದಾರೆ ಅಂತ. ಬೆಳಗ್ಗೆನೇ ಎದ್ದು ಫುಲ್ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ನಾನೆಲ್ಲ ಅವ್ರು ಹೇಳ್ತಿದ್ದಾರೆ ಕೇಳಿಸಿಲ್ಲ, ಎಲ್ಲ ಮಾಡ್ತೀನಿ, ಇವಳಿಗೆ ಹೇಳ್ಬಿಡಿ ಇವೆಲ್ಲ ಮಾಡ್ತೀನಿ ಅಂದರು. ಸರಿ ಅವ್ರಿಗೆ ಪಾಪ ಮುಜುಗರ ಆಯಿತು ಅನ್ಸುತ್ತೆ, ಅಮ್ಮ ಒಂದ್ಸಲ ನಡೆದು ತೋರಿಸಿ ಅನ್ನೋಕ್ಕೆ ಮುಜುಗರ ಆಯಿತು ಅನ್ಸುತ್ತೆ. ಹೋದರು. ಆಮೇಲೆ ಮೆಸೇಜ್ ಮಾಡಿದರು, ಮ್ಯಾಮ್ ಇಫ್ ಯು ಡೋಂಟ್ ಮೈಂಡ್ ಅಮ್ಮ ಒಂದು ವಾಕಿಂಗ್ದು ಒಂದು ವೀಡಿಯೋ ಕಳಿಸ್ತೀರಾ ಅಂತ. ಹಾಂ ಅಂತ ಅಂದೆ. ಆಮೇಲೆ ಇವ್ರಿಗೆ ಹೇಳ್ದೆ, ಅಮ್ಮ ಅವರು ನಡ್ಕೊಂಬರೋದು ಒಂದು ವೀಡಿಯೋ ಕೇಳ್ತಿದ್ದಾರೆ. ಹಾಂ ರೆಡಿ ಏನು ಜೋಶಲ್ಲಿ ನಡೀತಿದ್ದಾರೆ ಅಂದರೆ ನಾನೇ ವೀಡಿಯೋ ಮಾಡ್ತಾ ಎಡವಿದ್ದೀನಿ, ಅವ್ರು ನೀಟಾಗಿ ನಡ್ಕೊಂಬರ್ತಿದ್ದಾರೆ. 3 ವರ್ಷ ಅವ್ರಿಗೆ ಇವತ್ತಿಗೂ ಹಿಂಗಿರ್ತಾರೆ, ಅಮ್ಮ ನಾಳೆ ಶೂಟಿಂಗ್ ಅಂತ ಹಂಗಾಗ್ತಾರೆ ಅವರು. ಇವತ್ತಿಗೂ ಆ ಎನರ್ಜಿ ಇದೆಯಲ್ಲ ಅದು ಕಮ್ಮಿ ಆಗಿಲ್ಲ ಅವರಲ್ಲಿ. ನಮಗೆ ಒಂದೊಂದು ಸಲ ಸುಸ್ತಾಗ್ಬಿಡುತ್ತೆ, ಬಟ್ ಅವ್ರಿಗೆ ಶೂಟಿಂಗ್ ಇದೆ ಅಂದರೆ ಆ ಭಗವಂತ ಎಲ್ಲಿಂದ ಎನರ್ಜಿ ಕೊಡ್ತಾನೆ ಗೊತ್ತಿಲ್ಲ. ಸಾಕಷ್ಟು ಈ ರೀತಿ ಕಲಾವಿದರು ಈ ರೀತಿ ಆಕ್ಟಿವ್ ಇರೋದನ್ನ ನಾನು ಕೇಳಿದ್ದೀನಿ. ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಇವರ ಜೀವನದ ಉತ್ಸಾಹ ನೋಡಿದ್ರೆ. ನಾನು ಬೆರ್ತೋಗ್ಬಿಟ್ಟಿದೆ ಅವ್ರ ಜೀವನದಲ್ಲಿ ಅದು. ಸೀತಾರಾಮ ಧಾರಾವಾಹಿಯಲ್ಲಿ ಆಕ್ಟ್ ಮಾಡ್ತಾ ಇದ್ರು, ಇವಾಗ ಪವಿತ್ರ ಬಂಧನ ಧಾರಾವಾಹಿಯಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಪದ್ಮಕಲಾ ಗುಂಡೂರಾವ್ ಅವರು. ಅವರ ಒಂದು ಜೀವನದ ಉತ್ಸಾಹನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಲಾಸ್ಟ್ ಒಂದು 2 years ಇಂದ ನೋಡ್ತಾ ಇದ್ದೀನಿ. ನನಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಅವರ ಬ್ಲೌಸ್ಗಳನ್ನ ಅವರೇ ಸ್ಟಿಚ್ ಮಾಡ್ಕೊಡ್ತಾರೆ, ಆಮೇಲೆ ಅವರ ಮಗಳಿಗೂ ಕೂಡ ಇವರೇ ಸ್ಟಿಚ್ ಮಾಡ್ಕೊಡ್ತಾರೆ, ಸಿನಿಮಾ ಮಾಡಿದ್ದಾರೆ. ನನಗೆ ಆಶ್ಚರ್ಯ ಆಗತ್ತೆ. ನಾವೇ ಒಂದೊಂದ್ಸಲ ಲೈಫಲ್ಲಿ ಅಯ್ಯೋ ಯಾರು ಮಾಡ್ತಾರೆ ಈ ಥರದೊಂದು ಮನೋಭಾವ ಬಂದ್ಬಿಡುತ್ತೆ. ಬಟ್ ಅವ್ರಿಗೆ ಆ ಥರದ ಒಂದು ಸೋಂಬೇರಿತನೋ ಅಥವಾ ಆಲಸ್ಯ ಯಾವುದೂ ಕೂಡ ಇಲ್ಲ. ಆ ಜನ್ರೇಷನ್ ಅವರು ನಿಜವಾಗ್ಲೂ ವಿ ಹ್ಯಾವ್ ಟು ಟೇಕ್ ದಮ್ ಆ್ಯಸ್ ಇನ್ಸ್ಪಿರೇಷನ್. ನೀವು ಈಗ ಬ್ಲೌಸ್ ಸ್ಟಿಚ್ ಶಾರದಾ ಜಾದೂಗರ್ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ, ಅವರು ಅಷ್ಟೇ ಇವತ್ತಿಗೂ ಅವ್ರ ಬ್ಲೌಸ್ನ ಅವರೇ ಸ್ಟಿಚ್ ಮಾಡ್ಕೊಳ್ಳೋದು. ಜೊತೆಗೆ ನಿಂದೇನಾದ್ರು ಇದ್ರೆ ತಂದ್ಕೊಡಮ್ಮಿ ಹೊಲ್ಕೊಡ್ತೀನಿ, ನಮ್ಮ ಮನೇಲಿ ಫ್ರೀ ಆಗಿರ್ತೀನಲ್ಲ ಹೊಲ್ಕೊಡ್ತೀನಿ ಅಂದರೆ ದುಡ್ಡಿಗಲ್ಲ ಪ್ರೀತಿಗೆ. ಆ ಥರ ಅದು ಏನಾದ್ರು ಒಂದು ಇಟ್ಕೊಂಡಿರ್ತಾರೆ ನೋಡಿ ಅವರು. ನಮ್ಮ ಅಜ್ಜಿ ಇವತ್ತಿಗೂ ಅಷ್ಟೇ 1:30 ಆಗಲಿ 2 ಗಂಟೆ ಆಗಲಿ ದೇವ್ರ ಪೂಜೆ ಮಾಡದೆ ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ ಅವರು. ಬರೀ ಕಾಫಿ ಕುಡ್ಕೊಂಡಿರ್ತಾರೆ. ತಿಂಡಿ ತಿನ್ನಿ ಅಂದರೆ ನಾನು ಸ್ನಾನ ಮಾಡಿಲ್ಲ, ದೇವ್ರಿಗೆ ಪೂಜೆ ಮಾಡಿಲ್ಲ ಅಂತಾರೆ. ಇವಾಗ ನಮಗೆ ಅರ್ಜೆಂಟ್ ಲೈಫು, ತುಂಬ ಧಾವಂತದ ಬದುಕಿನಲ್ಲಿ ಓಡಾಡ್ತಾ ಇರ್ತೀವಿ. ಒಂದು ಐರನ್ ಆಗಬೇಕು ಅಂತಂದ್ರೂ ಹೊರಗಡೆ ಶಾಪಿಗೆ ಕೊಟ್ಟು ಬರ್ತೀವಿ, ಟೀ ಕುಡಿಬೇಕು ಅಂತಂದ್ರೂ ಹೊರಗೆ ಹೋಗ್ತೀವಿ. ನಮಗೆ ಮಾಡಿಕೊಂಡು ಕುಡಿಯೋಷ್ಟು ಪೇಷನ್ಸ್ ಇಲ್ಲ, ಆಸಕ್ತಿ ಇಲ್ಲ ಜೀವನ. ಆ ಥರ ಆಗ್ಬಿಟ್ಟಿದೆ. ಐ ಥಿಂಕ್ ಆ ಕ್ವಿಕ್ನೆಸ್ ಇದೆಯಲ್ಲ ಈಗ ಅದು ಅವಶ್ಯಕತೆ ಇದೆ. ಅದು ಅವಶ್ಯಕತೆ ಇಲ್ಲ ಅಂದರೆ ನಾವು ಅದೇ ಹೇಳಿದ್ನಲ್ಲ, ರೇಸಲ್ಲಿ ನಾವು ಓಡೋಕ್ಕಾಗಲ್ಲ, ನಾವು ಹಿಂದೆ ಉಳಿದು ಬಿಡ್ತೀವಿ. ಹೌದು. ಕೊನೆಯದಾಗಿ ಏನು ಹೇಳ್ತೀರಾ ಮೇಡಮ್ ವೀಕ್ಷಕರಿಗೆ? ನಾನು ಗೀತು ಮೋಹನ್ ದಾಸ್ ಅವರ ವಿಷಯವನ್ನು ಪ್ರಸ್ತಾಪ ಮಾಡಿದೆ. ನೆಕ್ಸ್ಟ್ ಕೂಡ ನಿಮ್ಮನ್ನು ನಿರ್ದೇಶಕಿಯಾಗಿ ಇಂಟರ್ವ್ಯೂ ಮಾಡಬೇಕು, ಆದಷ್ಟು ಬೇಗ ಏನೋ ಫುಲ್ ಫ್ಲೆಡ್ಜ್ ಆಗಿ ಡೈರೆಕ್ಷನ್ ಮಾಡುವಂತಾಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ಪ್ಲ್ಯಾನ್ಸ್ ಇದೆ, ಆಸಕ್ತಿನೂ ಇದೆ ನನಗೆ. ಬಟ್ ಅದು ತುಂಬ ಜವಾಬ್ದಾರಿ ಇರೋ ಕೆಲಸ. ಈಗ ಆರ್ಟಿಸ್ಟ್ ಅಂದರೆ ನಾವು ಆರಾಮಾಗಿರ್ತೀವಿ, ಫ್ರೀ. ಆ ಡೈರೆಕ್ಟರ್ ಸರ್ ಏನು ಹೇಳ್ತಾರೆ ಅದನ್ನು ಮಾಡ್ತೀವಿ ಬರ್ತೀವಿ. ಬಟ್ ನಾವು ಡೈರೆಕ್ಟರ್ ಆದಾಗ ನಾವು ಬರೀ ಡೈರೆಕ್ಷನ್ ಅಲ್ಲದೆ ಬೇರೆ ಒಂದಷ್ಟು ಸಮಸ್ಯೆಗಳು ಖಂಡಿತ ಇರುತ್ತೆ. ಆ ಪ್ರೆಷರ್ ಇರುತ್ತೆ, ಅದನ್ನು ಫಸ್ಟು ತಡ್ಕೋಬೇಕು. ಅದಕ್ಕೆಲ್ಲ ತುಂಬ ಪ್ರಿಪ್ರೇಷನ್ ಬೇಕು. ನಾನು ಇನ್ನೂ ಅದ್ರ ಬಗ್ಗೆ ಏನು ಸಾಧನೆ ಅಂತ ಏನೂ ಮಾಡಿಲ್ಲ, ಒಂದು ಹೆಜ್ಜೆನೂ ಇಟ್ಟಿಲ್ಲ. ಸೊ ಖಂಡಿತ ಪ್ಲ್ಯಾನ್ಸ್ ಇದೆ, ನೋಡೋಣ ಯಾವ ರೀತಿ ದೇವರು ನಡ್ಸ್ಕೊಂಡು ಹೋಗ್ತಾನೆ ಅದ್ರ ಬಗ್ಗೆ. ಬಟ್ ಹಾಗೆ ಏನಾದ್ರು ಹೇಳಬೇಕು ಅಂದರೆ ಇಂಡಸ್ಟ್ರಿ ಕೆಟ್ಟದು, ಇಂಡಸ್ಟ್ರಿ ಒಳ್ಳೆಯದು ಆ ಥರದ್ದೆಲ್ಲ ಏನೂ ಇಲ್ಲ. ನಮಗೆ ಒಂದು ಬದುಕು ಕಟ್ಕೊಟ್ಟಿದೆ. ಸೊ ನಾನು ಅದಕ್ಕೆ ಯಾವಾಗಲೂ ಋಣಿಯಾಗಿರ್ತೀನಿ. ನನಗೆ ದೇವಸ್ಥಾನ ಥರ. ನಾನು ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾರೆ, ಯಾವುದಾದ್ರು ಪ್ರೊಡಕ್ಷನ್ ಹೌಸ್ ಮುಂದೆ ಕಾರ್ ಹೋದರೆ ನಾನು ಆ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡ್ತಾರೆ, ದೇವರೇ ಒಳ್ಳೇದು ಮಾಡಪ್ಪ ಇವ್ರಿಗೆ ಅಂತ ಬೇಡ್ಕೋತೀನಿ ನಾನು. ಎಲ್ಲ ರೇಗಿಸ್ತಾರೆ. ನನಗಿವತ್ತು ಆ ಒಂದು ಸಂಸ್ಥೆ ಅನ್ನ ಹಾಕ್ತಿದೆ. ಸೊ ನಾನು ಅದಕ್ಕೆ ಬೇರೆ ಥರ ಏನು ನಾವು ಋಣಿಯಾಗಿರೋಕ್ಕಾಗಲ್ಲ. ಅವ್ರುಗಳು ಚೆನ್ನಾಗಿದ್ದರೆ ನಮ್ಗೆ ಇನ್ನೊಂದಷ್ಟು ಪ್ರಾಜೆಕ್ಟ್ಗಳು ಬರುತ್ತೆ, ನಮ್ಗೆ ಇನ್ನೊಂದಷ್ಟು ಕೆಲಸ ಸಿಗತ್ತೆ. ಸೊ ಹಾಗಾಗಿ ಡೆಡಿಕೇಶನ್ನು ಹಾರ್ಡ್ ವರ್ಕಿಂದ ಕೆಲಸ ಮಾಡಿದ್ರೆ ದೇವರು ಎಲ್ಲೇ ಇದ್ರೂ ನಮ್ಮನ್ನ ನಡ್ಸ್ಕೊಂಡು ಹೋಗ್ತಾನೆ. ನನ್ನ ಒಂದು ಈ 16 years ಜರ್ನಿಯಲ್ಲಿ ನಾನು ಬ್ರೇಕ್ ಅಂತ ನಾನು ತೊಗೊಂಡಿದ್ದು ನನ್ನ ಮಗನ ಪ್ರೆಗ್ನೆನ್ಸಿ ಟೈಮಲ್ಲಿ 2.5 ತಿಂಗಳು ಅಷ್ಟೇ. ಓಕೆ. 9 monthsವರೆಗೂ ಆ್ಯಕ್ಟ್ ಮಾಡಿದ್ದೀನಿ. January 7th ವಾಸ್ ಮೈ ಲಾಸ್ಟ್ ಡೇ ಆಫ್ ಶೂಟ್. ಅದು ಮಹಾಭಾರತ ಸೀರಿಯಲಲ್ಲಿ ಒಂದು ಸೀನ್ ಇತ್ತು, ಸತ್ಯಭಾಮೆಗೂ ರುಕ್ಮಿಣಿಗೂ ಜಗಳ ಆಗುತ್ತೆ, ತುಳಸಿ ದಳ ಹಾಕೋ ಸೀನ್. ಆ ತುಳಸಿ ದಳ ಹಾಕೋ ಸೀನನ್ನ ನಾವು Jan 7th ಶೂಟ್ ಮಾಡಿದ್ದು. ನನ್ನ ಮಗ Jan 12th ಹುಟ್ಟಿದ್ದು.
ಅಲ್ಲೆಲ್ಲರೂ ಅನ್ನೋರು ಅಯ್ಯೋ ನಿಂಗೆ ಮಗು ಆಗ್ಬಿಟ್ರೆ ನಿಮ್ಮ ಪ್ರೊಡಕ್ಷನೇ ಎಲ್ಲ ಖರ್ಚು ನೋಡ್ಕೋಬೇಕು ಅಂತ ಅಂತಿದೆ. ಅದಾದಮೇಲೆ 2.5 months ಆದಮೇಲೆ ಅಗೇನ್ ಐ ಗಾಟ್ ಬ್ಯಾಕ್ ಟು ದ ಸೀರಿಯಲ್. ಅಂದರೆ ಆವಾಗ ನಾನು ಗಾಳಿಪಟ ಮಾಡ್ತಿದ್ದೆ. ನನಗೆ ಪ್ರಕಾರವಾಗಿ ಅವರು ನಾನು ಸೀರಿಯಲಲ್ಲೂ ಪ್ರೆಗ್ನೆಂಟು ಅನ್ನೋ ಥರ ಎಲ್ಲ ಚೇಂಜ್ ಮಾಡಿಕೊಂಡು ಪಾಪ ಅಷ್ಟೆಲ್ಲ ಮಾಡಿಕೊಟ್ರು. ಆ 2.5 ತಿಂಗಳು ಅಷ್ಟೇ. ಆ 2.5 ತಿಂಗಳು ನಂಗೆ ಮನೇಲಿ ಇರೋಕ್ಕಾಗ್ತಾ ಇರಲಿಲ್ಲ. ಅಯ್ಯೋ ಕೆಲಸ ಅಂತ ಅನಿಸ್ತಾಯಿತ್ತು. ಸೊ ಹಾಗೆ ನಮ್ಮ ಎಷ್ಟು ನಾವು ಕೊಡ್ತೀವೋ ಭಗವಂತ ನಮ್ಗೆ ಅಷ್ಟು ವಾಪಸ್ ಕೊಡ್ತಾನೆ.